ಇನ್ನು ಕೊನೆ ರಾಶಿ ಮೀನರಾಶಿ. ಮೀನರಾಶಿಯ ವಾರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಪೂರ್ವಾಭಾದ್ರ 4ನೇ ಚರಣ, ಉತ್ತರಾಭಾದ್ರ, ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು. ನೋಡಿ, ಗುರುವಿನ ಸ್ಥಾನದ ಆಧಾರದ ಮೇಲೆ ದ್ರವ್ಯ ಲಾಭ ಎನ್ನುವುದಾಗಿದೆ. ಏನು ದ್ರವ್ಯ ಲಾಭ ಅಂದರೆ, ಮೀನರಾಶಿಯವರಿಗೆ ಶನಿ ಪರಮಾತ್ಮ ಎಂಟ್ರಿ ಆಗ್ತಕ್ಕಂತಹ ಕಾಲ ಇನ್ನೇನು ಹತ್ತಿರ ಬಂತು. ಹಾಗಾಗಿ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಂಪತ್ತನ್ನು ಕೊಡ್ತಾನೆ. ಅದನ್ನು ಉಳಿಸಿಕೊಳ್ತಾರ ಅನ್ನೋದನ್ನು ನೋಡಿ ಅದರ ಫಲಾಫಲದ ಮೇಲೆ ಕೊನೆಯಲ್ಲಿ ತೆಗೆದುಕೊಂಡು ಹೋಗ್ತಾನೆ ಅನ್ನೋದು ಆಡು ಭಾಷೆಯಲ್ಲೂ ಇದೆ, ಅದು ಶಾಸ್ತ್ರದಲ್ಲೂ ಇದೆ. ಹಾಗಾಗಿ ದ್ರವ್ಯ ಲಾಭ, ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಒಡವೆ ಖರೀದಿ ಮಾಡುವಂಥದ್ದು ಇರ್ಬೋದು, ಆಭರಣ ಖರೀದಿ ಮಾಡುವಂಥದ್ದು, ಅಥವಾ ನೀವು ಸೈಟ್ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ನಿಮಗೇನು ಅವಶ್ಯಕತೆ ಇದೆ ವಾಹನ ಖರೀದಿ ಮಾಡುವಂಥದ್ದು ಇರ್ಬೋದು. ಚಿಕ್ಕದಾಗಿರ್ತಕ್ಕಂತಹ ವಸ್ತುಗಳು ಅದು ನಿಮಗೆ ಸಂತೋಷವನ್ನು ನೀಡಬೇಕು ಮತ್ತು ಅದು ಪ್ರಯೋಜನಕ್ಕೆ ಬರಬೇಕು. ಆ ರೀತಿಯಾದಂತಹ ದ್ರವ್ಯ ಲಾಭ ಎನ್ನುವುದಾಗಿದೆ. ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತಿಲ್ಲ. ಮನೆಗೆ ಒಂದಷ್ಟು ವಸ್ತುಗಳನ್ನು ತಂದರೆ, ದಿನಸಿ ವಸ್ತುಗಳನ್ನು ತಂದರೆ ಅದು ಕೂಡ ದ್ರವ್ಯ ಲಾಭವೇ. ಮನೆಗೆ ಅವಶ್ಯಕತೆ ಇರಲ್ವ, ಅದು ಪ್ರತಿದಿನವೂ ಅವಶ್ಯಕತೆ ಇರುತ್ತೆ. ಹಾಗಾಗಿ ದ್ರವ್ಯ ಲಾಭ, ಉತ್ತಮವಾದಂತಹ ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರ್ತೀರಿ. ಅದು ಮನೆಯ ಸಂತೋಷವನ್ನು ಮತ್ತು ಮನೆಯ ಅಭಿವೃದ್ಧಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದಾಗಿ ಈ ವಾರದ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.